ಶ್ರೀನಿವಾಸ್ ಅಡುಗೆ ಮನೆಗೆ ಸುಸ್ವಾಗತ. ನಾನು ತುಂಬ ಕ್ವಿಕ್ಕಾಗಿ ಈಸಿಯಾಗಿ ನಿಪ್ಪಟ್ಟು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ, ನೋಡೋಣ ಬನ್ನಿ. ಇನ್ನು ಫಸ್ಟು ಅರ್ಧ ಕಪ್ನಷ್ಟು ಶೇಂಗಾ ಹುರ್ಕೊಂಡಿರೋದು ಹಾಕ್ತಾಯಿದ್ದೀನಿ. ಅರ್ಧ ಕಪ್ಪು ಹುರಿಗಡಲೆ ಹಾಕ್ತಿದ್ದೀನಿ. ಹೀಗೆ ನೋಡಿ ಫುಲ್ ತರಿಯಾಗಿ ರುಬ್ಕೋಬೇಕು. ಇಲ್ಲಿ ನಾನು ಒಂದು 2 ಕಪ್ನಷ್ಟು ಅಕ್ಕಿ ಹಿಟ್ಟು ತೊಗೊತಿದ್ದೀನಿ. 2 ಕಪ್ ಅಕ್ಕಿ ಹಿಟ್ಟು ತೊಗೊಂಡಿರೋದ್ರಿಂದ ಅರ್ಧ ಕಪ್ಪು ಹುರಿಗಡಲೆ, ಅರ್ಧ ಕಪ್ಪು ಶೇಂಗಾನ ತರಿಯಾಗಿ ರುಬ್ಕೊಂಡಿರೋದು. 1/4 ಕಪ್ನಷ್ಟು ಹಸಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಬಜ್ಜಿ ಅದನ್ನೆಲ್ಲ ಮಾಡ್ತೀನಲ್ಲ ಅದನ್ನು. ಈ 2 ಕಪ್ ತೊಗೊಂಡಿರೋದ್ರಿಂದ ಇದನ್ನ ಅರ್ಧ ಕಪ್ ತೊಗೊಂಡಿದ್ದೀನಿ ಶೇಂಗಾ ಮತ್ತು ಕಡಲೆನ. ಇದು ಕಡಲೆ ಹಿಟ್ಟು ಮಾತ್ರ 1/4 ಕಪ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಎಳ್ಳು ಹಾಕ್ತಿದ್ದೀನಿ, ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಇಲ್ಲಿ 2 ಸ್ಪೂನಷ್ಟು ತೊಗೊತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಸಣ್ಣದಾಗಿ ಕರ್ಬೇಚ್ಕೊಂಡಿರೋದು ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನಾನು ಪೂಜೆಗೋಸ್ಕರ ಮಾಡ್ತಾ ಇರೋದ್ರಿಂದ ನಾನು ಯಾವುದೇ ಟೇಸ್ಟ್ ನೋಡ್ತಿಲ್ಲ, ಅದಕ್ಕೆ ಕರೆಕ್ಟ್ ಮೆಜರ್ಮೆಂಟಲ್ಲಿ ಸ್ವಲ್ಪ ಹಾಕ್ಕೋಬೇಕು. ಇದನ್ನೆಲ್ಲ 3 ಸ್ಪೂನಷ್ಟು ಎಣ್ಣೆ ಕಲ್ಸ್ಕೊಂಡಿದ್ದೆ ಹಾಕ್ತಾಯಿದ್ದೀನಿ. ಎಲ್ಲ ಕಲಿಸ್ಕೊಳ್ಳೋಣ. ಈ ಎಣ್ಣೆ ಜೊತೆಗೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ನಿಪ್ಪಟ್ಟು ಚೆನ್ನಾಗಿ ಬರುತ್ತೆ. ನೀರು ಕಲಿಸ್ಕೊಂಡಿದ್ದೀನಿ, ಇದನ್ನ ಸ್ವಲ್ಪ ಹಾಕ್ತಾ ಕಲಿಸ್ಬೇಕು. ನಾವು ತಣ್ಣ ನೀರಿನಿಗೂ ಕಲಿಸ್ಬೋದು, ಬಟ್ ಇದರಲ್ಲಿ ಬಿಸಿ ನೀರನ್ನೇ ಕಲಿಸಿದ್ರೆ ಸ್ವಲ್ಪ ನಿಪ್ಪಟ್ಟು ಸ್ಮೂತ್ ಬರುತ್ತೆ, ಕ್ರಂಚಿಯಾಗಿ ಬರುತ್ತೆ ಅಂತ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಚೆನ್ನಾಗೆ ನಾದಬೇಕು. ಇದನ್ನೆಲ್ಲ ಚೆನ್ನಾಗೆ ನಾದ್ಕೊಂಡಿದ್ದೀನಿ. ನಾನು ಪ್ರೆಸ್ಸಿಂಗಲ್ಲಿ ಮಾಡ್ತಾ ಇರೋದ್ರಿಂದ ಅದಕ್ಕೆ ಸದ್ಯಕ್ಕೆ ಸಣ್ಣ ಗುಂಡು ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಮೇಲೆ ಕೆಳಗೆ. ನೋಡಿದ್ದು ಎಷ್ಟು ಚೆನ್ನಾಗಿ ಬರುತ್ತೆ ಮತ್ತು ಬೇಗನೂ ಆಗುತ್ತೆ. ನಾವು ಒಬ್ಬೊಬ್ಬರೇ ಇರೋದ್ರಿಂದ ಪ್ರೆಸ್ಸಿಂಗ್ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಇದು ಪ್ರೆಸ್ ಮಾಡ್ಕೊಳಕ್ಕೆಲ್ಲ ಎಣ್ಣೆ ಕಾದಿದೆ. ನಾನು ಇದು ಮಾಡ್ಕೊಂಡಿದ್ನೆಲ್ಲ ನಿಪ್ಪಟ್ಟು ಹಾಕ್ತಾ ಇದ್ದೀನಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಕರ್ಕೋಬೇಕು. ಇದು ನೋಡಿ ಸ್ವಲ್ಪ ಎಲ್ಲ ಕೆಂಪಾಗಿದೆ. ರುಚಿಯಾದ ನಿಪ್ಪಟ್ಟು ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.